श्रीगुरुभ्यो नमः। ओम श्रीगुरुभ्यो नमः। हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय शोदयस्थितिलयोन्नियतिप्रदाय विश्वोदयस्थितिलयनियतिप्रदाय मनप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। तत्कारणाय वितताय नमो नमस्ते। शेषवाग्जाड्यमलापहन्त्री अशेषवाग्जाड्यमलापहन्त्री ॐ नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी स्नेहजिह्वाग्रसुरङ्गनर्तकी ममेह जिह्वाग्रसुरङ्गनर्तकी प्रसन्ना वदने च मे श्रीः। भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति सेवेतं योगीन्द्रं कामपाणिनं सदा देवेदं जय योगीन्द्रं कामबाणच्छिदं सदा जय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च तां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे त्याभिघ्नकराब्जोत्थान् पञ्चाशद्वर्षपूजकान् सत्याविघ्नकराब्जोत्थान् पञ्चाशद्वर्षपूजकान् यप्रमोदतीर्थार्यान् नौमिन्याय सुधारतान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। तेन विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಮುಖ್ಯವಾಗಿ ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದದ್ದು. ಅದರ ವಿಷಯದಲ್ಲಿ ವೇದಗಳು ಪ್ರಮಾಣ ಅಂತ ಪ್ರಮಾಣಗಳನ್ನ ಕೊಡ್ತಾ ವಿಚಾರವನ್ನ ತಿಳಿಸ್ತಾ ಇದ್ದದ್ದು. ತಾರತಮ್ಯವನ್ನ ಹೇಳುವಂತಹ ಪ್ರಸಂಗದೊಳಗೆ ತಾರತಮ್ಯವೂ ಕೂಡ ಮೋಕ್ಷಕ್ಕೆ ಹೋದ ಮೇಲೆ ತಾರತಮ್ಯವೂ ಕೂಡ ಇದ್ದದ್ದೇ, ಅದು ಕೂಡ ನಿತ್ಯವೇ ಅಂತ ಹೇಳಿ ಆ ರೀತಿಯಾಗಿ ತಾರತಮ್ಯವನ್ನ ತಿಳಿಸ್ತಾ ಕೊನೆಗೆ ಲಕ್ಷ್ಮೀದೇವಿ ಉತ್ತಮಳು, ಲಕ್ಷ್ಮೀದೇವಿಗಿಂತಲೂ ಕೂಡ ಭಗವಂತ ಅನಂತ ಗುಣ ಉತ್ತಮ, ತಥೋ ಅನಂತ ಗುಣೋ ವಿಷ್ಣು ನ ಕಶ್ಚಿತ್ ತತ್ಸಮಸ್ಸದಾ ಅಂತ ಈ ರೀತಿಯಾಗಿ ಆ ಭಗವಂತನಿಗೆ ಯಾರೂ ಸಮಾನರಾಗಲಿಕ್ಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ, ಯಾರೂ ಸಾಧ್ಯ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ ಎಂಬುದಾಗಿ ಕೊನೆಗೆ ಭಗವಂತನಿಗೇನೆ ಉತ್ತಮತ್ವ, ಎಲ್ಲರಿಗಿಂತಲೂ ಕೂಡ ಉತ್ತಮತ್ವ, ಸರ್ವೋತ್ತಮತ್ವ ಭಗವಂತನಿಗೇನೆ ಇದ್ದದ್ದು ಎಂಬುದನ್ನ ಸಮರ್ಥನೆಯನ್ನ ಮಾಡಿದರು. ಇಷ್ಟು ಹೇಳಿ ಮುಂದಿನ ಶ್ಲೋಕದಿಂದ ತತಃ ಲಕ್ಷ್ಮ್ಯಾಃ ಸದಾ ಮುಕ್ತೋ ಸಂಸಾರಾವಸ್ಥಾಯಾಮ್ ಇತ್ಯಾದಿ ಏವಂ ಆದಿ ಉಚ್ಚೈಃ ತಾತ್ಪರ್ಯಪೂರ್ವಕಂ ಉತ್ಕರ್ಷಂ ಸರ್ವೋತ್ತಮತ್ವಂ ವಕ್ತಿ ವದತಿ. ಇಷ್ಟು ತಾರತಮ್ಯವನ್ನ ಹೇಳಿ ಕೊನೆಗೆ ಭಗವಂತನಿಗೆ ತಾರತಮ್ಯವನ್ನ ಹೇಳಿ ಮುಂದೆ ಏನನ್ನು ಹೇಳ್ತಾ ಇದ್ದಾರೆ ಎಂಬುದನ್ನ 75ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. 75ನೇ ಶ್ಲೋಕ. ಇತ್ಯಾದಿ ವೇದ
ವೇದವಾಕ್ಯಂ. ಹರೇ ನಮಃ. ಹರೇ ನಮಃ. ಹಾ ಹಾ ಹರೇ ನಮಃ. ಇತ್ಯಾದಿ ವೇದ ವಾಕ್ಯಂ ಹೇಳಿ ಆಚಾರ್ಯ. ವಿಷ್ಣೋರುತ್ಕರ್ಷಮೇವ ವಕ್ತ್ಯುಚ್ಚೈಃ ವಿಷ್ಣೋರುತ್ಕರ್ಷಮೇವ ವಕ್ತ್ಯುಚ್ಚೈಃ ತಾತ್ಪರ್ಯಂ ಮಹದತ್ರೇತ್ಯುಕ್ತಂ. ತಾತ್ಪರ್ಯೇ ಮಹದತ್ಯೇತೃಕ್ಯಂ ತಾತ್ಪರ್ಯಂ ಮಹದತ್ರೇತ್ಯುಕ್ತಂ. ತಾತ್ಪರ್ಯಂ ಮಹದತ್ರೇತ್ಯುಕ್ತಂ ಯೋ ಮಾಮಿತಿ ಸ್ವಯಂ ತೇನ. ಯೋ ಮಾಮಿತಿ ಸ್ವಯಂ ತೇನ. ಇತ್ಯಾದಿ ವೇದವಾಕ್ಯಂ ವಿಷ್ಣೋರುತ್ಕರ್ಷಮೇವ ವಕ್ತ್ಯುಚ್ಚೈಃ ತಾತ್ಪರ್ಯಂ ಮಹದತ್ರೇತ್ಯುಕ್ತಂ ಯೋ ಮಾಮಿತಿ ಸ್ವಯಂ ತೇನ ಎಂಬುದಾಗಿ 75ನೆಯ ಶ್ಲೋಕ. ಆಚಾರ್ಯ ಒಂದು ಇತ್ಯಾದಿ ಸೆಕೆಂಡ್, ಒಂದೇ ಒಂದು ನಿಮಿಷ. ಆ ಹೇಳಿ ನೀವು ಈ ಇದನ್ನ ನಿನ್ನೆ ತಥೋನಂತ ತಥೋನಂತ ಗುಣೋ ವಿಷ್ಣು ನಾ ಕಚ್ಚಿತ್ ತತ್ಸಮಸ್ತದ ಹೇಳಿದ್ರಲ್ಲ, ಅದನ್ನ ನೀವು ಹಾ ಹೇಳಿ. 74ನೇದಕ್ಕೆ ತಗೊಂಡಿದ್ರಿ. ಇಲ್ಲಿ ನಮ್ಮ ಪುಸ್ತಕದಲ್ಲಿ ಹೌದು. ಏನಾಗಿದೆ ಅಂತಂದ್ರೆ ಇದು ಆಮೇಲೆ ಇವಾಗ ಇತ್ಯಾದಿ ವೇದವಾಕ್ಯಂ ವಿಷ್ಣೋರುತ್ಕರ್ಷಮೇವ ವಕ್ತ್ಯುಚ್ಚೈ ಇವೆರಡು ಸೇರಿ ಒಂದು ಅಂತ ಹಾಕಿದ್ದಾರೆ. ಆಮೇಲೆ ಈಗ ತಾತ್ಪರ್ಯ ಮಹದೇತ್ಯುಕ್ತಂ ಯೋ ಮಾಮಿತಿ ಸ್ವಯಂ ತೇನ, ಅದಕ್ಕೆ ಇನ್ನೊಂದು ಇದನ್ನ ಸೇರಿಸಿ ಇನ್ನೆರಡು ಪಾದಗಳನ್ನು ಸೇರಿಸಿ ಭೂಪ್ನೋ ಜಾಯಶ್ಚ ಮಿತ್ಯುಕ್ತಂ ಸೂತ್ರೇಶು ನಿರ್ಣಯಾತೇನ ಅದನ್ನ ಕೊಟ್ಟು ಅವೆರಡನ್ನು ಒಂದು ಶ್ಲೋಕ ಅಂತ ಮಾಡಿದ್ದಾರೆ. ಹೌದು ಹೌದು ಹೌದು. ಕೆಲವೊಂದ್ ಕಡೆ ಹಂಗೆ ಆ ರೀತಿಯಾಗಿ ಸ್ವಲ್ಪ ಗೊಂದಲ ಆಗಿದೆ ಸ್ವಲ್ಪ. ಅವು ಈಗ ಒಟ್ಟು ಒಂದೊಂದು ಶ್ಲೋಕವನ್ನ ವಿಷಯ ಅಂತೂ ವ್ಯತ್ಯಾಸ ಇಲ್ಲ. ಸರಿ ಆಚಾರ್ಯ. ಸಂಖ್ಯೆಯನ್ನು ಮಾತ್ರವನ್ನ ಹಾಕಿದ್ದು ಒಂದು ಪ್ರಕಾರದಲ್ಲಿ ಹಿಡಿದು ಹಾಕಿದ್ದು, ಆದ್ರೆ ಶ್ಲೋಕದಲ್ಲಿ ಆಗಲಿ ಶಬ್ದಗಳಲ್ಲಿ ಆಗಲಿ ಅರ್ಥದಲ್ಲಿ ವ್ಯತ್ಯಾಸ ಅಂತೂ ಏನಿಲ್ಲ. ಸರಿ ಆಚಾರ್ಯ, ಸರಿ ಸರಿ. ಇತ್ಯಾದಿ ವೇದವಾಕ್ಯಂ ವಿಷ್ಣೋರುತ್ಕರ್ಷಮೇವ ವಕ್ತಿ ಉಚ್ಚೈಃ. ಪದಚ್ಛೇದ ತಿಳಿದುಕೊಳ್ಳೋಣ. ಇತ್ಯಾದಿ ವೇದವಾಕ್ಯಂ ವಿಷ್ಣೋಃ ಉತ್ಕರ್ಷಂ ಏವ ವಕ್ತಿ ಉಚ್ಚೈಃ ತಾತ್ಪರ್ಯಂ ಮಹತ್ ಅತ್ರ ಇತ್ಯುಕ್ತಂ ಯಹ ಮಾಂ ಇತಿ ಸ್ವಯಂ ತೇನ ಎಂಬುದಾಗಿ ಪದವಿಭಾಗ. ಇತ್ಯಾದಿ ಅಂತ ಮೊದಲಿಗೆ ಶಬ್ದದ ಶ್ಲೋಕದ ಮೊದಲಿಗಿದ್ದದ್ದು. ಇತ್ಯಾದಿ ಎಂಬುದಕ್ಕೆ ಏವಂ ಆದಿ ಅಂತ ಅರ್ಥ. ಏವಂ ಆದಿ ಅಂದ್ರೆ ಹಿಂದೆ ಏನು ತಾರತಮ್ಯವನ್ನು ಹೇಳ್ತಾ ಬಂದ್ರಲ್ಲ, ಕ್ಷಿತಿಪಾ ಮನುಷ್ಯ ಗಂಧರ್ವ ಅಂತ ಹೀಗೆ ಒಂದು ತಾರತಮ್ಯವನ್ನ ತಿಳಿಸಿಕೊಟ್ರಲ್ಲ, ಇದೇ ಮೊದಲಾದ್ದು ಅಂತ ಅರ್ಥ. ಅಲ್ಲಿ ಹಿಡಿದು ಭಗವಂತನು ಉತ್ತಮ, ಭಗವಂತನೇ ಸರ್ವೋತ್ತಮ ಅಲ್ಲಿ ತನಕ ಒಂದು ಏನ್ ತಾರತಮ್ಯವನ್ನು ಹೇಳಿದಾರಲ್ಲ, ಇತ್ಯಾದಿ ಅಂದ್ರೆ ಏವಮಾದಿ ಅಂತ ಅರ್ಥ. ಅಂದ್ರೆ ಈ ರೀತಿಯಾಗಿ ಹೇಳಿದಂತಹದ್ದು. ಇತ್ಯಾದಿ ವೇದವಾಕ್ಯಂ, ಹೀಗೆ ಕ್ಷಿತಿಪರಿಗಿಂತಲೂ ಮನುಷ್ಯ ಗಂಧರ್ವರು, ದೇವಗಂಧರ್ವರಿಗಿಂತಲೂ ಕೂಡ ಪಿತೃಗಳಿಗಿಂತಲೂ ಅಜಾನಜ ದೇವತೆಗಳು, ಹೀಗೆ ಒಂದು ತಾರತಮ್ಯವನ್ನು ಹೇಳ್ತಾ ಹೇಳ್ತಾ ಕೊನೆಗೆ ವಿಷ್ಣು ಭಗವಂತನಿಗೇನು ಉತ್ಕರ್ಷವನ್ನ ಹೇಳ್ತಾ ಇದ್ದದ್ದು ನೋಡಿ. ಇತ್ಯಾದಿ ವೇದವಾಕ್ಯಂ, ಈ ರೀತಿಯಾಗಿ ವೇದವಾಕ್ಯಗಳು, ಎಲ್ಲವೂ ವೇದವಾಕ್ಯಗಳು, ಎಲ್ಲ ವೇದವಾಕ್ಯಗಳು ಕೂಡ ವಿಷ್ಣೋಹ ಉತ್ಕರ್ಷಮೇವ, ಕೊನೆಗೆ ಹೇಳ್ತಾ ಇದ್ದದ್ದು, ಮುಖ್ಯವಾಗಿ ಹೇಳ್ತಾ ಇದ್ದದ್ದು ವಿಷ್ಣುವಿಗೇನೆ ಉತ್ಕರ್ಷ, ವಿಷ್ಣುವಿಗೇನೆ ಉತ್ತಮತ್ವವನ್ನ ಉಚ್ಚೈಹಿ ವಕ್ತಿ. ಆ ವೇದಗಳು ಹೇಗೆ ಹೇಳ್ತಾ ಇವೆ ಅಂದ್ರೆ ಸ್ಪಷ್ಟವಾಗಿ ಗಟ್ಟಿಯಾಗಿ ಭಗವಂತನೇ ಸರ್ವೋತ್ತಮ ಅಂತ ಸ್ಪಷ್ಟವಾಗಿ ಉಚ್ಚೈಹಿ ವಕ್ತಿ ಅಂತ ಹೇಳ್ತಾ ಇದ್ದಾರೆ. ಉಚ್ಚೈಹಿ ಅಂದ್ರೆ ತಾತ್ಪರ್ಯ ಪೂರ್ವಕಂ, ಉತ್ಕರ್ಷಂ ಅಂದ್ರೆ ಸರ್ವೋತ್ತಮತ್ವಂ ವಕ್ತಿ ವದತಿ. ವೇದವಾಕ್ಯಗಳೇ ಈ ರೀತಿಯಾಗಿ ಭಗವಂತನಿಗೇನೆ ಸರ್ವೋತ್ತಮತ್ವ ಇದೆ, ಭಗವಂತನೇ ಸರ್ವೋತ್ತಮ ಎಂಬುದಾಗಿ ಎಲ್ಲ ವೇದವಾಕ್ಯಗಳಿಗೂ ಕೂಡ ಅಲ್ಲಿಯೇ ತಾತ್ಪರ್ಯ ಇದ್ದದ್ದು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಉದಾಹೃತ ವಾಕ್ಯಾನಾಂ ಸ್ವೋಕ್ತಾರ್ಥೆ ತಾತ್ಪರ್ಯಾಭಾವೆ ನ ಏತತ್ ಸಿದ್ಧ್ಯತಿ ಇತ್ಯತಃ ತತ್ರ ತಾತ್ಪರ್ಯ ಸದ್ಭಾವೆ ಪ್ರಮಾಣಂ ಸೂಚಯನ್ನಾಹ ತಾತ್ಪರ್ಯಮಿತಿ. ಉದಾಹೃತ ವಾಕ್ಯಾನಾಂ ಅಂದ್ರೆ ಹಿಂದೆ ಉದಾಹರಣೆ ಮಾಡಿದಂತಹ ವಾಕ್ಯಗಳು, ಯಾವ ವೇದ ವಾಕ್ಯಗಳನ್ನ ಶ್ರೀಮದಾಚಾರ್ಯ ಉದಾಹರಣೆ ಮಾಡಿದ್ರು,
ಈ ರೀತಿಯಾಗಿ ಆ ಕ್ಷಿತಿಪ ಮನುಷ್ಯ ಗಂಧರ್ವ ಅಂತ ಹೇಳ್ತಾ ಎಲ್ಲ ಅನೇಕ ರೀತಿಯಾಗಿ ತಾರತಮ್ಯಗಳನ್ನ ಹೇಳ್ತಾ ಭಗವಂತನ ಉತ್ಕರ್ಷವನ್ನ ಹೇಳಿದಂತಹದ್ದು. ಈ ಎಲ್ಲ ಉದಾಹರಣದ ವಾಕ್ಯ ಅಥವಾ ಮುಂಚೆ ಹಿಂದೆಯೂ ಅನೇಕ ವಾಕ್ಯಗಳನ್ನ ಉದಾಹರಣೆ ಮಾಡಿದ್ದಾರೆ. ಆ ಎಲ್ಲ ವಾಕ್ಯಗಳಿಗೂ ಕೂಡ ಇದೇ ಅರ್ಥದಲ್ಲಿಯೇನೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳೋದರಲ್ಲೇನೆ ತಾತ್ಪರ್ಯ ಇದೆ ಎಂಬುದು ಹೇಗೆ ಅರ್ಥವಾಗಬೇಕು, ಇದು ಸಿದ್ಧವಾಗೋದಿಲ್ವಲ್ಲ ಅಂತಂದ್ರೆ, ತತ್ರ ತಾತ್ಪರ್ಯ ಸದ್ಭಾವೇ ಪ್ರಮಾಣಂ ಸೂಚಯನ್ ಆಹ ತಾತ್ಪರ್ಯಮಿತಿ. ಆ ಎಲ್ಲ ವಾಕ್ಯಗಳಿಗೂ ಭಗವಂತನ ಸರ್ವೋತ್ತಮತ್ವವನ್ನು ಹೇಳೋದ್ರೊಳಗೇನೆ ತಾತ್ಪರ್ಯ, ಅಲ್ಲೇ ಉದ್ದೇಶ ಎಲ್ಲದಕ್ಕೂ ಉದ್ದೇಶ ಇದ್ದದ್ದು ಅನ್ಲಿಕ್ಕೆ ಪ್ರಮಾಣವನ್ನ ಸೂಚನೆ ಮಾಡುವ ಮುಖಾಂತರವಾಗಿ ತಿಳಿಸಿಕೊಡ್ತಾರೆ. ತಾತ್ಪರ್ಯಂ ಮಹದತ್ರೇತ್ಯುಕ್ತಂ ಯೋಮಾಮಿತಿ ಸ್ವಯಂ ತೇನ. ಸ್ವಯಂ ತೇನ, ತೇನ ಎಂಬುದಕ್ಕೆ ವಿಷ್ಣುನ ಅಂತ ಅರ್ಥ. ಸ್ವಯಂ ವಿಷ್ಣು, ತೇನ ಎಂಬುದಕ್ಕೆ ವಿಷ್ಣುನ ಸ್ವಯಂ ಸ್ವೇನ ಕೃಷ್ಣ ರೂಪೇಣ ಅತ್ರ ವಿಷ್ಣೋರುತ್ಕರ್ಷ ಗುಣೋತ್ಕರ್ಷೆ ಮಹಾತಾತ್ಪರ್ಯಂ. ಸ್ವಯಂ ಭಗವಂತನೇ, ಕೃಷ್ಣ ಪರಮಾತ್ಮನೇ ತಾನು ವಿಷ್ಣುವಿಗೇನೆ ಉತ್ಕರ್ಷ ಇದೆ, ವಿಷ್ಣುವೇನೆ ಸರ್ವೋತ್ತಮ ಅಂತ ತಾನು ಗೀತೆಯಲ್ಲಿ ಹೇಳಿದ್ದಾನೆ ಭಗವಂತ. ಒಂದು ಈ ಎಲ್ಲ ವೇದ ವಾಕ್ಯಗಳಿಗೂ ತಾತ್ಪರ್ಯ ಇದ್ದದ್ದು ಎಂಬುದು ಕೂಡ ಸ್ಪಷ್ಟವಾಗ್ತದೆ ಎಂಬುದನ್ನ ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದಾರೆ. ತಾತ್ಪರ್ಯಂ ಮಹದತ್ರೇತ್ಯುಕ್ತಂ, ಅದಕ್ಕೆ ಯೋಮಾಮಿತಿ ಸ್ವಯಂ ತೇನ. ಯೋಮಾಂ ಅಂದ್ರೆ ಯೋಮಾಮೇವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಅಂತ ಭಗವದ್ಗೀತಾ 15ನೇ ಅಧ್ಯಾಯದ 19ನೇ ಶ್ಲೋಕ. ಆ ಒಂದು ಶ್ಲೋಕವನ್ನ ಇಲ್ಲಿ ಶ್ರೀಮದಾಚಾರ್ಯರು 75ನೇ ಶ್ಲೋಕದಲ್ಲಿ ಯೋಮಾಮಿತಿ ಸ್ವಯಂ ತೇನ, ತೇನ ಸ್ವಯಂ ಕೃಷ್ಣ ಪರಮಾತ್ಮನಿಂದ ಸ್ವಯಂ ತಾನೇ ಸ್ವಯಂ ಭಗವಂತನೇ ಯೋಮಾಮಿತಿ ಈ ಶ್ಲೋಕದಿಂದ ಭಗವಂತನೇ ಸರ್ವೋತ್ತಮ ಎಂಬುದನ್ನ ತಿಳಿಸಿಕೊಟ್ಟಿದ್ದಾನೆ ಎಂಬುದನ್ನು ಶ್ರೀಮದಾಚಾರ್ಯರು ಆ ಶ್ಲೋಕವನ್ನ ಇಲ್ಲಿ ಉದಾಹರಣೆ ಮಾಡ್ತಾರೆ. ಅದಕ್ಕೆ ಟಿಪ್ಪಣಿಕಾರರು ಯೋಮಾಮೇವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಏನು ಭಗವಂತ ಅಲ್ಲಿ ಹೇಳಿದ್ದಾನೆ ಅಂತಂದ್ರೆ, ಇತ್ಯನೇನ ಉಕ್ತಂ ಯಹ ಏವಂ ಕ್ಷರಾಕ್ಷರಾತೀತತ್ವೇನ ಪುರುಷೋತ್ತಮಂ ಮಾಂ ಜಾನಾತಿ ಸಹ ಸರ್ವವಿತ್ ಸರ್ವಜ್ಞಃ. ನೋಡಿ ಶ್ಲೋಕ ಇದು, ದೇವರು ಏನ್ ಹೇಳಿದ್ದಾನೆ ಅಂದ್ರೆ, ಯೋಮಾಮೇವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ಯಹ ಅಂದ್ರೆ ಯಾವ ವ್ಯಕ್ತಿ, ಮಾಮೇವ ನನ್ನನ್ನೇ ಅಂತ ದೇವರು ಹೇಳಿದ್ದು, ಕೃಷ್ಣ ಪರಮಾತ್ಮ ತಾನು ಹೇಳಿದ್ದು ಮಾಮೇವ ನನ್ನನ್ನೇ, ಅಸಮ್ಮೂಢ ಅಸಮ್ಮೂಢ ಎಂಬುದಕ್ಕೆ ಯಾವನು ಮೂರ್ಖನಲ್ಲವೋ ಬುದ್ಧಿಮಾಂದ್ಯವಿಲ್ಲವೋ ಅಂತಹ ಸರಿಯಾದಂತಹ ಜ್ಞಾನ ಇದೆಯೋ ಅಂತಹ ವ್ಯಕ್ತಿ ಪುರುಷೋತ್ತಮಂ ಜಾನಾತಿ, ನನ್ನನ್ನೇ ಪುರುಷೋತ್ತಮ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದದ್ದು ನನ್ನನ್ನೇ ಎಲ್ಲರಿಗಿಂತಲೂ ಕೂಡ ಉತ್ತಮ ಅಂತ. ಯಹ ಜಾನಾತಿ ಯಾರು ತಿಳಿದುಕೊಳ್ತಾರೋ, ಸಹ ಸರ್ವವಿದ್ ಭಜತಿ ಅವ ಸರ್ವವಿತ್ ಆ ವ್ಯಕ್ತಿ ಎಲ್ಲವನ್ನೂ ಕೂಡ ತಿಳಿದುಕೊಂಡಂತೆ. ನನ್ನನ್ನ ಯಾರು ಸರ್ವೋತ್ತಮ ಅಂತ ತಿಳಿದುಕೊಳ್ತಾರೋ ಅವನು ಎಲ್ಲವನ್ನು ತಿಳಿದುಕೊಂಡಂತೆ ಅಂತ ದೇವರು ಹೇಳಿದ್ದು. ಟಿಪ್ಪಣಿಕಾರ ಅರ್ಥವನ್ನು ಬರೀತಾರೆ, ಯಹ ಏವಂ ಕ್ಷರಾಕ್ಷರಾತೀತತ್ವೇನ ಪುರುಷೋತ್ತಮಂ ಮಾಂ ಜಾನಾತಿ. ಪುರುಷೋತ್ತಮವನ್ನು ತಿಳಿಯೋದು ಅಂದ್ರೆ ಅರ್ಥ, ಪುರುಷೋತ್ತಮ ಅಂತ ತಿಳಿಯೋದು ಅಂದ್ರೆ ಕ್ಷರಾಕ್ಷರಾತೀತತ್ವೇನ, ಕ್ಷರ ಮತ್ತು ಅಕ್ಷರ. ಕ್ಷರ ಅಂದ್ರೆ ಬ್ರಹ್ಮಾದಿ ಎಲ್ಲ ಜೀವರು, ಅಕ್ಷರ ಅಂದ್ರೆ ಲಕ್ಷ್ಮೀದೇವಿ. ಕ್ಷರಾಕ್ಷರಾತೀತತ್ವೇನ ಆ ಎಲ್ಲರಿಂದಲೂ ಕೂಡ ಅತೀತ ಭಗವಂತ ಅಂತ ಅಂದ್ರೆ ಉತ್ತಮ ಅಂತ ಅರ್ಥ. ಈ ರೀತಿಯಾಗಿ ಮಾಂ ಜಾನಾತಿ ನನ್ನನ್ನು ಯಾರು ತಿಳಿತಾರೋ, ಸಹ ಸರ್ವವಿತ್ ಸರ್ವಜ್ಞ, ಅವನು ಸರ್ವಜ್ಞ ಅಂತ ಅರ್ಥ. ಈ ದೇವರನ್ನು ಸರ್ವಜ್ಞ ಅಂತ ಕರೀತದೆ. ಮತ್ತೆ ಈ ರೀತಿ ಭಗವಂತನನ್ನ ಉತ್ತಮ ಅಂತ ತಿಳಿದವ ಸರ್ವಜ್ಞ ಅಂತ ಸ್ವಯಂ ದೇವರು ಹೇಳ್ತಾ ಇದ್ದಾನಲ್ಲ, ಅದ್ ಹೇಗೆ ಅಂತಂದ್ರೆ, ಸರ್ವಜ್ಞ ಅಂದ್ರೆ ಇಷ್ಟೇ ಅರ್ಥ. ಸರ್ವಜ್ಞ ಅಂದ್ರೆ ದೇವರಂತ ಸರ್ವಜ್ಞ ಅಂತ ಅರ್ಥ ಅಲ್ಲ ಅಂತ ಟಿಪ್ಪಣಿಕ ಬರೀತಾರೆ. ಸರ್ವಜ್ಞತ್ವಂಚ ನ ಈಶ್ವರವತ್ ಸರ್ವಜ್ಞಾನೇನ. ಭಗವಂತ ಯಾವ ರೀತಿಯಾಗಿ ಎಲ್ಲದರ ಜ್ಞಾನವನ್ನು ಹೊಂದಿದ್ದಾನೋ ಅದಕ್ಕೆ ಭಗವಂತನ ಸರ್ವಜ್ಞ ಅಂತ ಕರೆದಿದ್ದಾರೋ, ಹಾಗೆ ನಮ್ಮನ್ನ ಸರ್ವಜ್ಞ ಅಂತ ಯಾರು ಭಗವಂತನನ್ನ ತಿಳಿದುಕೊಳ್ತಾರೋ, ಉತ್ತಮ ಅಂತ ತಿಳಿದುಕೊಳ್ತಾರೋ ಅವರನ್ನ ಸರ್ವಜ್ಞ ಅಂತ ಕರೆದದ್ದು ಇದಿಷ್ಟೇ ಉದ್ದೇಶ. ಭಗವಂತನಂತೆ ಏನು ತಿಳಿದುಕೊಳ್ಬಾರ್ದು. ಹಾಗಾದ್ರೆ ಯಾಕೆ ಅಂತಂದ್ರೆ, ಪುರುಷೋತ್ತಮತ್ವಸ್ಯ ಅಸರ್ವಾತ್ಮಕತ್ವಾತ್
ಕಿಂತು ಋಗಾದಿ ಸರ್ವಶಾಸ್ತ್ರಾರ್ಥತ್ವೇನ ಪುರುಷೋತ್ತಮತ್ವಸ್ಯ. ನೋಡ್ರಿ, ಎಲ್ಲ ಶಾಸ್ತ್ರಗಳ ಅರ್ಥ ಅದು ಏನು ಅಂದ್ರೆ ಭಗವಂತ ಉತ್ತಮ ಅಂತ ಹೇಳೋದೇ ಮುಖ್ಯ ಅರ್ಥ. ಎಲ್ಲ ಶಾಸ್ತ್ರಗಳ ಮುಖ್ಯವಾದಂತಹ ವಿಷಯ ಏನು ಅಂದ್ರೆ ಭಗವಂತನಿಗೇನೆ ಸರ್ವೋತ್ತಮತ್ವವನ್ನು ಹೇಳೋದು. ಹಾಗಾದ್ರೆ ಇದನ್ನು ತಿಳಿದು ಬಿಟ್ರೆ ಎಲ್ಲ ಶಾಸ್ತ್ರಾರ್ಥವನ್ನು ತಿಳಿದಂತೆ. ಹೀಗಾಗಿ ಎಲ್ಲ ಶಾಸ್ತ್ರಾರ್ಥವನ್ನ ತಿಳಿಯೋದರಿಂದ ಎಲ್ಲದರ ಜ್ಞಾನ, ಎಲ್ಲ ಶಾಸ್ತ್ರಗಳ ಜ್ಞಾನ ಇದೆ. ಈ ಉದ್ದೇಶದಿಂದಾಗಿ ಭಗವಂತನ ಯಾರು ಪುರುಷೋತ್ತಮ ಅಂತ ತಿಳಿತಾರೋ ಅವನು ಸರ್ವಜ್ಞ ಅಂತ ಹೇಳಿದ್ದು. ಹೊರತು ಭಗವಂತ ಯಾವ ರೀತಿಯಾಗಿ ಎಲ್ಲವನ್ನು ತಿಳಿದುಕೊಳ್ತಾನೋ ಹಂಗೆ ಸರ್ವಜ್ಞ ಅಂತ ಅರ್ಥ ಅಲ್ಲ. ಭಗವಂತನನ್ನು ತಿಳಿದುಕೊಂಡವ ಎಲ್ಲ ಶಾಸ್ತ್ರಾರ್ಥಗಳ ಮುಖ್ಯ ಅರ್ಥವಾದಂತಹ ಭಗವತ್ ಸರ್ವೋತ್ತಮತ್ವ ಏನಿದೆ ಇದನ್ನ ತಿಳಿದುಕೊಂಡಿದ್ರಿಂದ ಎಲ್ಲ ಶಾಸ್ತ್ರಾರ್ಥವನ್ನ ತಿಳಿದುಕೊಂಡಂತೆ. ಅದಕ್ಕಾಗಿ ಅವನನ್ನ ಸರ್ವಜ್ಞ ಅಂತ ಕರೆದದ್ದು. ತಥಾಚ ಪುರುಷೋತ್ತಮತ್ವಂ ಸರ್ವಶಾಸ್ತ್ರ ಪ್ರತಿಪಾದ್ಯಂ. ಪುರುಷೋತ್ತಮತ್ವ ಎಂಬುದು ಇದು ಎಲ್ಲ ಶಾಸ್ತ್ರಗಳಿಂದ ಪ್ರತಿಪಾದ್ಯವಾದದ್ದು. ಹೀಗಾಗಿ ತೇನ ಪುರುಷೋತ್ತಮತ್ವ ಜ್ಞಾನೇನ ಸರ್ವಶಾಸ್ತ್ರಜ್ಞತ್ವಂ ಭವತಿ ಇತಿ ಭಾವಃ. ಯಾವ ಪುರುಷೋತ್ತಮತ್ವ ಜ್ಞಾನವನ್ನ ಮಾಡಿಕೊಳ್ತಾನೋ ಅವನ ಎಲ್ಲ ಶಾಸ್ತ್ರಗಳ ಅರ್ಥವನ್ನ ತಿಳಿದುಕೊಂಡಿದ್ದಾನೆ ಅಂತ ಅರ್ಥ. ಅದಕ್ಕಾಗಿ ದೇವರು ಯೋಮಾಮೇವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಹ ಸರ್ವವಿತ್ ಅಂತ ಅವರನ್ನ ಸರ್ವಜ್ಞ ಅಂತ ಕರೆದದ್ದು. ಇನ್ನು ಇದರ ಮೇಲೆ ಒಂದು ಪ್ರಶ್ನೆ. ನಾನು ಕ್ಷರಾಕ್ಷರಾತೀತತ್ವೇನ ಪುರುಷೋತ್ತಮ ಇತಿ ನಕೋಪಿ ಜಾನಾತಿ. ಅಲ್ರಿ, ದೇವರನ್ನ ಯಾರು ಕೂಡ ಕ್ಷರ ಮತ್ತು ಅಕ್ಷರದಿಂದ ಅತೀತನಾದವ ಅಂತ ಹೀಗೆ ಯಾರು ತಿಳಿದಿಲ್ಲಲ್ರಿ. ಹಾಗೆ ತಿಳಿದವರನ್ನ ನೀವು ಸರ್ವಜ್ಞ ಅಂತ ಕರಿಬೇಕು ಅಂತ ದೇವ್ರು ಹೇಳ್ತಾ ಇದ್ದಾನೆ ಅಂತ ಇದ್ದೀರಲ್ಲ, ಅದು ಹೇಗೆ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅಪಿತು ಅಶ್ವಕರ್ಣಾದಿವತ ಸಂಜ್ಞಾತ್ವೇನ ಇವ ಜಾನಾತಿ. ಆಕ್ಷೇಪಕಾರರ ಒಂದು ಆಕ್ಷೇಪ ಏನು ಅಂದ್ರೆ ಯಾರೂ ಕೂಡ ಕ್ಷರಾಕ್ಷರಾತೀತತ್ವೇನ ಭಗವಂತನನ್ನ ತಿಳಿದೇ ಇಲ್ಲ. ಸುಮ್ಮನೆ ಒಂದು ವಸ್ತುವನ್ನು ನಾವು ಇಲ್ಲಿ ದೃಷ್ಟಾಂತದಲ್ಲಿ ಕೊಡ್ತಾರೆ. ಅಶ್ವಕರ್ಣಾದಿವತ, ಒಂದು ಕುದುರೆಯನ್ನ, ಒಂದು ಚಿಕ್ಕ ಮಗು ಇದೆ, ಅದಕ್ಕೆ ಕುದುರೆ ಅಂದ್ರೆ ಗೊತ್ತಿಲ್ಲ. ಅಂತಹ ಮಗುವಿಗೆ ಕುದುರೆಯ ಕಿವಿಯನ್ನು ಹಿಡಿದುಕೊಂಡು ಇದು ಕುದುರೆ ಅಂತ ಹೇಳಿ ತಿಳಿಸಿಕೊಡೋದು ಹೇಗೋ ಹಾಗೆ ಭಗವಂತನನ್ನ ಹಾಗೆ ಒಂದು ಶಾಸ್ತ್ರದ ಮುಖಾಂತರವಾಗೋ ಅಥವಾ ಒಂದು ಲಕ್ಷಣ, ಒಂದು ಆಕಾರದ ಒಂದು ಮೂರ್ತಿಯೋ ಹೀಗೆ ಒಂದು ಮುಖಾಂತರವಾಗಿ ತಿಳಿಸಿಕೊಟ್ರೆ ಹಾಗೆ ಅವನಿಗೆ ಭಗವಂತನ ಜ್ಞಾನ ಆಗ್ತದೆ. ಹೊರತು ಈ ರೀತಿಯ ಕ್ಷರಾಕ್ಷರಾತೀತತ್ವೇನ ಯಾರು ತಿಳಿದುಕೊಂಡೇ ಇಲ್ವಲ್ಲ ಅಂತ ಆಕ್ಷೇಪ. ಇದು ಮಂದಾಶಂಕ ಅಂತ ಹೇಳ್ತಾರೆ. ಬುದ್ಧಿ ಇಲ್ಲದೆ ಇರುವಂತಹವರು ಮಾಡುವಂತಹ ಶಂಕೆ. ಯಾಕೆ ಕ್ಷರಾಕ್ಷರಾತೀತತ್ವೇನ ಭಗವಂತನನ್ನ ತಿಳಿದುಕೊಂಡಿಲ್ಲ ಅಂತ? ಯಾರು ತಿಳಿದುಕೊಂಡಿಲ್ಲ? ಮೂರ್ಖ ಚೇತ್ ನ ಜಾನಾತಿ. ಯಾವ ಮೂರ್ಖ ಇದ್ದಾನೋ ಅಂಥ ವ್ಯಕ್ತಿ ಈ ರೀತಿಯಾಗಿ ತಿಳಿದುಕೊಳ್ಳೋದು ಬೇಡ. ನಜಾನಾತು ಮಾಜಾನಾತು ಮೋಹರಹಿತಸ್ತು ವೇತ್ಸ್ಯತಿ ಇತ್ಯರ್ಥ. ದೇವರು ಹೇಳಿದ್ದಕ್ಕೆ ಅಸಮ್ಮೂಢ ಅಂತ ಒಂದು ಶಬ್ದವನ್ನು ಹೇಳಿದ್ದು. ಸುಮ್ಮನೆ ಸಾಮಾನ್ಯವಾಗಿ ಯೋಮಾಮೇವ ಯಹ ಪುರುಷೋತ್ತಮತ್ವಂ ಜಾನಾತಿ ಸಹ ಸರ್ವಜ್ಞ ಅಂತನ್ಲಿಲ್ಲ. ಯಾಕಂದ್ರೆ ಮೂರ್ಖನಾದಂತಹ ವ್ಯಕ್ತಿ ಭಗವಂತನನ್ನ ಉತ್ತಮ ಅಂತ ತಿಳಿದುಕೊಳ್ಳೋದೇ ಇಲ್ಲ. ಹೀಗಾಗಿ ಅಸಮ್ಮೂಢ ಅಂತ ಹೇಳಿದ್ದು. ಅಸಮ್ಮೂಢ ಅಂದ್ರೆ ಮೂರ್ಖನಲ್ಲದೆ ಇರುವವ. ಅಂತಹ ವ್ಯಕ್ತಿ, ಮೋಹರಹಿತನಾದಂತಹ ವ್ಯಕ್ತಿ ಭಗವಂತನನ್ನ ಪುರುಷೋತ್ತಮ ಅಂತ ತಿಳಿತಾನೆ. ಹೀಗಾಗಿ ಅಂತಹ ವ್ಯಕ್ತಿಯನ್ನ ದೇವರು ಸರ್ವಜ್ಞ ಅಂತ ಕರೆದದ್ದು. ಅವ ಎಲ್ಲವನ್ನೂ ತಿಳಿದುಕೊಂಡಂತೆ, ಎಲ್ಲ ಶಾಸ್ತ್ರಾರ್ಥವನ್ನು ಕೂಡ ತಿಳಿದುಕೊಂಡಂತೆ. ಸಹ ಸರ್ವವಿತ್. ಮತ್ ಹೀಗೆ ಯಾರು ಭಗವಂತನನ್ನ ಪುರುಷೋತ್ತಮ ಅಂತ ತಿಳಿದುಕೊಳ್ತಾರೋ ಅವನು ಸರ್ವಭಾವೇನ ಸರ್ವಪ್ರಕಾರೇಣ ಮಾಂ ಭಜತಿ ಚ. ಆ ವ್ಯಕ್ತಿ ನನ್ನನ್ನ ಎಲ್ಲ ರೀತಿಯಿಂದಲೂ ಕೂಡ ನನ್ನ ಸೇವೆಯನ್ನ, ನನ್ನ ಪೂಜೆಯನ್ನ ಮಾಡಿದಂತೆ ಅಂತ ದೇವರು ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ. ಈ ರೀತಿ ನನ್ನನ್ನು ಪುರುಷೋತ್ತಮ ಅಂತ ತಿಳಿದವ ಸಹ ಸರ್ವವಿತ್, ಅವ ಸರ್ವಜ್ಞ. ಅಷ್ಟೇ ಅಲ್ಲ, ಮಾಂ ಸರ್ವಭಾವೇನ ಭಜತಿ. ಅವನು ಎಲ್ಲ ರೀತಿಯಿಂದಲೂ ಕೂಡ ನನ್ನ ಭಜನೆ ಮಾಡಿದಂತೆ, ನನ್ನ ಸೇವೆಯನ್ನು ಮಾಡಿದಂತೆ, ನನ್ನ ಪೂಜೆಯನ್ನು ಮಾಡಿದಂತೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯಲ್ಲಿ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾನೆ. ಹೀಗಾಗಿ ಸ್ವಯಂ ಭಗವಂತನೇ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದರಿಂದಾಗಿ ಎಲ್ಲ ವೇದಗಳಿಗೂ ಕೂಡ ಇಲ್ಲೇ ತಾತ್ಪರ್ಯ ಇದ್ದದ್ದು. ವಿಷ್ಣು ಉತ್ಕರ್ಷವನ್ನು ಹೇಳೋದ್ರೊಳಗೆ ತಾತ್ಪರ್ಯ ಇದ್ದದ್ದು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯಂ ಮಹದತ್ರೇತ್ಯುಕ್ತಂ ಯೋಮಾಮಿತಿ ಸ್ವಯಂ ತೇನ ಸ್ವಯಂ. ಆ ಕೃಷ್ಣ ಪರಮಾತ್ಮನಿಂದ ಸ್ವಯಂ ತಾನೇ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಯೋಮಾಮ್ ಎಂಬುವಂತಹ ಈ ಶ್ಲೋಕದೊಳಗೆ. ಹೀಗಾಗಿ ಭಗವಂತನನ್ನ
ಸರ್ವೋತ್ತಮ ಅಂತ ಇದು ಭಗವಂತನ ಒಂದು ಮಾತೆಯಿಂದಲೂ ಕೂಡ ಅಭಿಪ್ರೇತವಾದದ್ದು, ತಾತ್ಪರ್ಯ ಅಲ್ಲಿಯೇ ಇದ್ದದ್ದು. ಎಲ್ಲ ವೇದಗಳು ಹೇಳಿವೆ ಭಗವಂತನೇ ಸರ್ವೋತ್ತಮತ್ವವನ್ನ. ಅದನ್ನು ಹೇಗೆ ಅದೇ ಸರಿಯಾಗಿ ಅಂತ ಹೇಗೆ ತಿಳಿದುಕೊಳ್ಳೋದು? ಅದು ಅಲ್ಲೇ ತಾತ್ಪರ್ಯ ಇದ್ದದ್ದು ಅಂತ ಹೇಗೆ ತಿಳಿದುಕೊಳ್ಳೋದು ಅಂದ್ರೆ ಸ್ವಯಂ ಭಗವಂತನ ಹೇಳಿದ್ದಾನೆ ಎಂಬುದನ್ನ ಶ್ರೀಮದಾಚಾರ್ಯರು ಆ ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ 75ನೇ ಶ್ಲೋಕದಲ್ಲಿ. ಹೀಗಾಗಿ ಗುಣೋತ್ಕರ್ಷವೇತ್ತು ಫಲಖತನೇನ ಸರ್ವಾಗಮಾನ ಗುಣೋತ್ಕರ್ಷೆ ತಾತ್ಪರ್ಯಂ ಸೂಚಿತಂ ಭವತಿ. ನೋಡಿ, ಈ ಶ್ಲೋಕದಿಂದ ಎರಡರಿಂದ ನಾವು ತಿಳಿದುಕೊಳ್ಳಬೇಕು. ಎಲ್ಲ ವೇದಗಳಿಗೂ ಎಲ್ಲ ಶಾಸ್ತ್ರಗಳಿಗೂ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳೋದ್ರೊಳಗೇನೆ ತಾತ್ಪರ್ಯ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಅಂತಂದ್ರೆ, ಒಂದು ಸ್ವಯಂ ಭಗವಂತನೇ ಗೀತೆಯಲ್ಲಿ ಹೇಳಿದ್ದಾನೆ. ಅದು ಹೇಳುವಂತಹದ್ದು ಹೆಂಗೆ ಹೇಳಿದ್ದಾನೆ ಅಂದ್ರೆ, ದೇವರು ಸುಮ್ಮನೆ ಹೇಳಿಲ್ಲ, ಅದಕ್ಕೆ ಫಲವನ್ನ ಹೇಳುವ ಮುಖಾಂತರವಾಗಿ. ಹೀಗೆ ತಿಳಿದರೆ ಏನು ಫಲ, ಆ ಫಲವನ್ನ ಹೇಳುವ ಮುಖಾಂತರವಾಗಿ ಎಲ್ಲ ವೇದಗಳಿಗೂ ಎಲ್ಲ ಶಾಸ್ತ್ರಗಳಿಗೂ ಕೂಡ ಭಗವತ್ ಸರ್ವೋತ್ತಮತ್ವವನ್ನು ಹೇಳೋದ್ರೊಳಗೇನೆ ತಾತ್ಪರ್ಯ ಎಂಬುದನ್ನ ತಿಳಿಸಿಕೊಟ್ಟಿದ್ದ ಹೇಳ್ತಾರೆ ಟಿಪ್ಪಣಿಕಾರರು. ಗುಣೋತ್ಕರ್ಷವೇತ್ತು ಫಲಖತನೇನ. ಗುಣೋತ್ಕರ್ಷ, ಆ ಗುಣ ಉತ್ಕರ್ಷವನ್ನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳುವಂಥವನಿಗೆ ಫಲಖತನೇನ, ಫಲವನ್ನ ಹೇಳ್ತಾ ಇದ್ದಾನೆ ಭಗವಂತ ಗೀತೆಯಲ್ಲಿ. ಅದಕ್ಕಾಗಿ ಎಲ್ಲ ಆಗಮಗಳಿಗೂ ಎಲ್ಲ ಸಚ್ಚಾಸ್ತ್ರಗಳಿಗೂ ಕೂಡ ವಿಷ್ಣು ಸರ್ವೋತ್ತಮತ್ವೇ ಗುಣೋತ್ಕರ್ಷೆ ತಾತ್ಪರ್ಯಂ ಸೂಚಿತಂ ಭವತಿ. ಗುಣೋತ್ಕರ್ಷವನ್ನು ಹೇಳೋದ್ರೊಳಗೇನೆ ತಾತ್ಪರ್ಯವನ್ನ ಸೂಚನೆ ಮಾಡಿದಂತೆ ಆಗ್ತದೆ, ಫಲವನ್ನ ಹೇಳಿದ್ದರಿಂದ. ಅದಕ್ಕಾಗಿ ವಿಷ್ಣುವೇನೇ ಸರ್ವೋತ್ತಮ ಎಂಬುದನ್ನ ಶ್ರೀಮದಾಚಾರ್ಯರು ಅದನ್ನ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಅನೇಕ ರೀತಿಯಾದಂಥ ಸೂತ್ರಗಳನ್ನು ಕೂಡ ಪ್ರಮಾಣಗಳನ್ನಾಗಿ ಕೊಟ್ಟು, ಮತ್ತೆ ಅನೇಕ ವೇದ ವಾಕ್ಯಗಳನ್ನ ಪ್ರಮಾಣವನ್ನ ಕೊಡುವ ಮುಖಾಂತರವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಹೇಳೋದ್ರೊಳಗೇನೆ ಎಲ್ಲ ಸಚ್ಚಾಸ್ತ್ರಗಳಿಗೂ ವೇದಗಳಿಗೂ ತಾತ್ಪರ್ಯ ಇದ್ದದ್ದು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.